ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ನ ಆರ್ಡರ್ 5 ರೂಲ್ 20ಯ ಪ್ರಕಾರ ಡಿಫೆಂಡೆಂಟ್ ಸಮನ್ಸ್ಗಳನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ ಅಥವಾ ಇನ್ಯಾವುದೋ ಕಾರಣಕ್ಕೆ ಸಮನ್ಸ್ ಸರ್ವ್ ಆಗ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ಸ್ಯಾಟಿಸ್ಫೈ ಆದರೆ, ಕೋರ್ಟ್ಗೆ ಸ್ಯಾಟಿಸ್ಫೈ ಆದರೆ ಸಮನ್ಸ್ ನೋಟಿಸನ್ನು ಅಕ್ಯೂಸ್ಡ್ ಓಡಾಡುವಂತಹ ಕಾನ್ಸ್ಪಿಕ್ಯುವಸ್ ಪ್ಲೇಸ್ನಲ್ಲಿ ಅಥವಾ ಡಿಫೆಂಡೆಂಟ್ ರಿಸೈಡ್ ಮಾಡುವಂತಹ ಮನೆಯ ಯಾವುದೇ ಭಾಗಕ್ಕೆ ಅಂದರೆ ಕಾನ್ಸ್ಪಿಕ್ಯುವಸ್ ಪಾರ್ಟ್ಗೆ ಅದನ್ನು ಅಫಿಕ್ಸ್ ಮಾಡೋದಕ್ಕೆ ಆರ್ಡರನ್ನು ಮಾಡ್ತಾರೆ. ಅದರ ಜೊತೆಗೆ ಡೈಲಿ ನ್ಯೂಸ್ ಪೇಪರ್ಗಳಲ್ಲಿ ಯಾವ ಲೊಕ್ಯಾಲಿಟಿಯಲ್ಲಿ ಡಿಫೆಂಡೆಂಟ್ ಇರ್ತಾನೆ ಅಲ್ಲಿ ಇರುವಂತಹ ಒಂದು ಡೈಲಿ ನ್ಯೂಸ್ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟನ್ನು ಹಾಕೋದಕ್ಕೂ ಕೂಡ ಆರ್ಡರ್ ಮಾಡ್ತಾರೆ. ಅಂದರೆ ಆ ನ್ಯೂಸ್ ಪೇಪರ್ ಡಿಫೆಂಡೆಂಟ್ಗೆ ರೀಚ್ ಆಗ್ಬೋದು ಅಥವಾ ಕೋರ್ಟ್ಗೆ ಬರ್ಬೋದು ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಆರ್ಡರ್ ಮಾಡ್ತಾರೆ. ಈ ರೀತಿಯಾಗಿ ಸಮನ್ಸ್ ಸರ್ವ್ ಮಾಡೋದನ್ನು ಸಬ್ಸ್ಟಿಟ್ಯೂಟೆಡ್ ಸರ್ವಿಸ್ ಅಂತೇಳಿ ಕರೀತಾರೆ. ಈ ರೀತಿಯಾಗಿ ಮಾಡೋದು ಕೂಡ ಸಮನ್ಸ್ ಎಫೆಕ್ಟಿವ್ ಆಗಿ ಸರ್ವ್ ಆಗಿದೆ ಅಂತ ಹೇಳಿ ಕೋರ್ಟ್ ಕನ್ಸಿಡರ್ ಮಾಡುತ್ತೆ ಮತ್ತು ಇದಕ್ಕೆ ಒಂದು ಟೈಮ್ ಲಿಮಿಟ್ ಇರುತ್ತೆ. ಆ ಲಿಮಿಟ್ನಲ್ಲಿಯೇ ಡಿಫೆಂಡೆಂಟ್ ಕೋರ್ಟ್ಗೆ ಅಪಿಯರ್ ಆಗಬೇಕು.